ಅಧ್ಯಕ್ಷರೇ, ಇಲ್ಲಿ ಇಂಪಾರ್ಟೆಂಟು ಇವತ್ತು ತಿಮ್ಮಾಪುರೆಯವರು ಕೆಲವರಿಗೆ ನನ್ನ ಮತ್ತು ನನ್ನ ಮಗನ ಹೆಸರನ್ನು ಹೇಳಿಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ತಿಮ್ಮಾಪುರವರು ಅವರು ಆಮೇಲೆ ಇನ್ನೊಂದು ಬಹಳ ಇಂಪಾರ್ಟೆಂಟು, ನಮ್ಮವರೇ ಕೆಲವರು ನಮ್ಮ ವಿರುದ್ಧ ಪಿತೂರಿ ಮಾಡುತ್ತಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟು, ಎಲ್ಲ ಇಲಾಖೆಯಲ್ಲೂ ಈ ಥರದ ನಡೀತಾ ಇರ್ತೈತೆ. ಆದರೆ ದಲಿತ ಅಂತೇಳಿ ನನ್ನೇ ಟಾರ್ಗೆಟ್ ಮಾಡಿದರ ಯಾಕೆ? ತಿಮ್ಮಾಪುರೆಯವರು, ಗೌರವಾನ್ವಿತ ತಿಮ್ಮಾಪುರೆಯವರು. ಪರಮೇಶ್ವರ ಯಾವ ಇದು ಅವರು ದಲಿತರೇ, ಅವ್ರದ್ದು ಯಾಕೆ ಬಂದಿಲ್ಲ ಯಾವುದೂ? ರಮೇಶ್ ಜಾರಕಿಹೊಳಿ ಅವರು ದಲಿತರೇ, ಸತೀಶ್ ಜಾರಕಿಹೊಳಿ ಅವರು ಎಸ್ ಟಿ. ಮುನಿಯಪ್ಪ, ನಮ್ಮ ಮುನಿಯಪ್ಪನವರು ನಮ್ಮವರು. ಪ್ರಿಯಾಂಕಾ ಬೇಡ ಹೇಳಲ್ಲ, ಹೇಳಿದ್ರೆ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಈಗ ನಮ್ಮ ಮೇಲೆ. ಅವ್ರೊಬ್ಬನ ಬಿಟ್ಟು ಹೇಳ್ತೀನಿ. ಇವರೆಲ್ಲ ಇದ್ದಾರೆ. ಇವ್ರದ್ದು ಯಾರ್ದು ಬರ್ದೀರಾ? ಗೌರವ ತಿಮ್ಮಾಪುರ ಅವ್ರದ್ದು ಯಾಕೆ ಬಂದಿದೆ? ಎಲ್ಲದಕ್ಕೆ 1 ಕೋಟಿ ಆಚಾರ. ಅಧ್ಯಕ್ಷರೇ, ನಮ್ಮಲ್ಲಿ ಗಾದೆ ಮಾತು, 1ಕ್ಕೆ 50 ಏನು ಅಂತ ಹೇಳಿದ್ರೆ, ಆ ಗಂಗೆ ಇದ್ದಾಳಂತೆ, ಗಂಗೆ ನೀರು. ಯಾರಾನ ಗಂಗೆ ಒಳಗೆ ಬಿದ್ದೋಗ್ಬಿಟ್ರೆ ಆ ಗಂಗೆ 3 ಸರಿ ಚಾನ್ಸ್ ಕೊಡ್ತಾಳಂತೆ ಅವನಿಗೆ ಎದೊಳಕ್ಕೆ. 3 ಸರಿ ಮುಳುಗಿ 4ನೇ ಸರಿ ಒಳಕೋಗ್ಬಿಡ್ತಾರೆ. ಫಸ್ಟ್ ಆಡಿಯೋ ಬಂತು, ಹಿಂದೆ ಆಡಿಯೋ ಬಂತು, ಫಸ್ಟ್ ಆಡಿಯೋ ಇದು. ಅದಕ್ಕೆ ಗ್ರೀನ್ ಹಾಕಿದ್ದೀನಿ, ಗ್ರೀನ್ ಫಸ್ಟ್ ಆಡಿಯೋ ಗ್ರೀನ್. ಯಾರಾದರೂ ಬುದ್ಧಿ ಇದ್ದಿದ್ರೆ, ನಮ್ಮ ಪ್ರಿಯಾಂಕಾ ಅವರು ಇದ್ದಾರೆ, ಬುದ್ಧಿ ಇದ್ದಿದ್ರೆ ಯಾರಾದರೂ ಅಬ್ಕಾರಿ ಅಂಗಡಿನ ಕ್ಲೋಸ್ ಮಾಡ್ಕೊಂಡು ಬಾಯಿ ಮುಚ್ಕೊಂಡು, ಯಾಕೋ ನನ್ನ ಮೇಲೆ ಸುತ್ತು ಇರೋರು ಸರಿ ಇಲ್ಲ, ಎಲ್ಲ ನಮ್ಮವರೇ ಕೈ ಕೊಡ್ತಾ ಇದ್ದಾರೆ ಅಂತೇಳಿ ಅಂಗಡಿ ಮುಚ್ಕೊಂಡು ಮಾಡ್ಕೊಬೇಕಾಯ್ತು. ಇಲ್ಲ CM ಅವ್ರ ಕಾಲೋ ಕೈಗೋ ಬಿದ್ದು ಇಲಾಖೆನಾದ್ರೂ ಚೇಂಜ್ ಮಾಡು. ಅದು ಫಸ್ಟ್ ಬರ್ತತೆ CD, ಇದು ವಿಡಿಯೋ ಆಡಿಯೋ ಬರ್ತದೆ. ಕೇರ್ ಇಲ್ಲ. ಮತ್ತೆ ಅದಾದ್ಮೇಲೆ ಮತ್ತೆ 1-2 ತಿಂಗಳು ಬಿಟ್ಬಿಟ್ಟು ಮತ್ತೆ ಒಂದು ಆಡಿಯೋ ಬರ್ತದೆ. ಸಿಗ್ನಲ್ ಲೈಟು ಹುಷಾರ್, ಎಲ್ಲ ಬಂದಾಗ ರೆಡಿ ಅಂತ, ರೆಡಿಯಾಗಿರು, ಹುಷಾರಾಗಿರು, ಗ್ರೀನ್ ಆಯ್ತು, ಎಲ್ಲ ಬಂದಿದೆ, ಇನ್ನು ರೆಡ್ ಆಗ್ಬಿಡ್ತೀಯ ಅಂತ. ಕೇರ್ ಇಲ್ಲ. ಅಂಗಡಿನ ಓಪನ್ ಮಾಡಿಬಿಟ್ಟು ಬಿಟ್ಟಿಲ್ಲ. ಆಮೇಲೆ ಈಗ ರೆಡ್ ಬಂದ್ಬಿಡ್ತು. ಲೋಕಾಯುಕ್ತ ರೈಡ್ ಮಾಡಿ ಎತ್ತಾಕೊಂಡು ಹೋಗಿ ಎಲ್ಲ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಇಷ್ಟಾದರೂ ಕೂಡ ಮಂತ್ರಿಗಳು ಹೇಳ್ತಾರೆ, ನಾನವನಲ್ಲ. ಹೆಂಗೆ, ಯಾವ ಅಧಿಕಾರದಲ್ಲಿ ಹೇಳ್ತಾ ಇದ್ದೀರಾ ನಾನವನಲ್ಲ? ಇಲ್ಲಿ ಇಷ್ಟೊಂದು ದಾಖಲೆ. ಸನ್ಮಾನ್ಯ ಅಧ್ಯಕ್ಷರೇ, ಈ ಮಂತ್ಲಿ ಅನ್ನೋದನ್ನ ಹೇಳಿದ್ದಾರೆ, ಮಂತ್ಲಿ ಫಿಕ್ಸ್ ಅಂತ. ನಿಮಗೇನು ಅಂತ ಹೇಳಿದ್ರೆ, ನೀವು ಆರೋಗ್ಯ ಇಲಾಖೆ ನೋಡಿರ್ದು, ಅದರಲ್ಲಿ ಹಂಗೇನೂ ಇಲ್ಲ, ಮಂತ್ಲಿನೂ ಇಲ್ಲ, ಇದ್ದಂಗಿಲ್ಲ. 100% ಏನು ಇದ್ದಂಗಿಲ್ಲ. ಇಲ್ಲ. ಹೆಂಗ್ ಬರ್ತೈತೆ? ಎಷ್ಟು ವಿಶಾಲವಾಗಿದೆ ಈ ಮೈದಾನ ಅನ್ನೋದು, ಎಷ್ಟು ವಿಶಾಲವಾಗಿದೆ ಅಂದ್ರೆ ನಿಮ್ಗ್ಯಾರಿಗೂ ಗೊತ್ತಿಲ್ಲ, ಅಷ್ಟು ವಿಶಾಲವಾಗಿದೆ ಮೈದಾನ. ಎಲ್ಲಿ ಬರ್ತೈತೆ ಅಂತ ನಮ್ಮ ಅಧ್ಯಕ್ಷರು ತಲೆ ಇಲ್ತಾರೆ. ಅಶೋಕನ್ಗೆ ಎಲ್ಲಿ ಪಾಪ ಅವರು ಅಮಾಯಕರು, ಎಲ್ಲಿ ಅಂತ ಅಮಾಯಕರು ಅಂತ ನಾನೇನ್ ಮಾಡಿದೆ ಅಧ್ಯಕ್ಷರೇ, ಮುಖ್ಯಮಂತ್ರಿಗಳೇ, ನಾನು 3,000 ಕೋಟಿ ಅವ್ಯವಹಾರ ಅಂತಂದೆ. ಮಾರನೇ ದಿನ ಅವ್ರು ಯಾರೋ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ವಿರೋಧ ಪಕ್ಷ ನಾಯಕರು ಸುಳ್ಳು ಹೇಳ್ತಾ ಇದ್ದಾರೆ, 6,000 ಕೋಟಿ ಅಂತಂದ. 6,000 ಕೋಟಿ ಅವ್ಯವಹಾರ 2.5 ವರ್ಷದಲ್ಲಿ. ಬೇಡ 3 ಬೇಡ 6 ಬೇಡ, ಅದ್ರ ಮಧ್ಯೆ ಎಲ್ಲಾನ ಒಂದ್ ಕಡೆ ಇರ್ತೈತಲ್ಲ, ಇದು ಅಮೌಂಟು ಮಧ್ಯೆ ಎಲ್ಲಾನ ಒಂದ್ ಕಡೆ ಇರ್ತೈತೆ. ಹೆಂಗ್ ಬರ್ತೈತೆ? ಇಲಾಖೆಗಳು ಮಂತ್ರಿಗಳೆಲ್ಲ ತಾವೆಲ್ಲ ಇದ್ದೀರ ನೋಡಿ, ಎಷ್ಟು ಎಲ್ಲಿಂದ ಹಣ ಬರುತ್ತದೆ ಮಾಹಿತಿ. ಜೂನ್ 2025 ಜೂನ್ 30ರವರೆಗೆ ಮಾಹಿತಿ ಪ್ರಕಾರ
ರಾಜ್ಯದ ಮದ್ಯದ ಅಂಗಡಿಗಳ ವಿವರ. CL7 ಹೋಟೆಲ್ ಮತ್ತು ವಸತಿ ಗೃಹಗಳು 3267. CL2 ಚಿಲ್ಲರೆ ಮಾರಾಟದ ವೈನ್ ಸ್ಟೋರ್ಗಳು MRP 4342. CL9 ಏನದು ಬಾರ್ ಅಂಡ್ ರೆಸ್ಟೋರೆಂಟ್ 3667. CL11C ಅಂತಾರೆ IL ಬಿಟ್ರೆ ಅದು 1088. CM ಆಗಿ ಉಳಿದಿಲ್ಲ. CL ಎಲ್ಲ ಕ್ಲಬ್ಗಳದ್ದು ಆ ಕಡಕ್ CM ಅಲ್ಲ. CL6 ಆ ಕಡಕ್ CM ಅಲ್ಲ 86. CL8 8A 8B ಕ್ಯಾಂಟೀನ್ ಅದು ಬಿಟ್ಬಿಡಿ 72. CL ಇಂಡಿಪೆಂಡೆಂಟ್ RVB ಪಬ್ಗಳು CM ಆಗಿ ಉಳಿದಿಲ್ಲ. ಅಟ್ಯಾಚ್ RVB ಪಬ್ ಕಡಕ್ CM 900 ಅಟ್ಯಾಚ್. ವೈನ್ ಟ್ಯಾವರಿನ್ ವೈನ್ ಮಳಿಗೆಗಳು 214. ವೈನ್ ಬೋಟಿಕ್ 84. ಮೈಕ್ರೋ ಬ್ಯೂವರಿ 96. ಒಟ್ಟು 14,229. 14,229. ಆರೋಗ್ಯ ಸಚಿವರು ತಾವು ಇಷ್ಟು ಆಸ್ಪತ್ರೆ ಇದೆ ನಮ್ಮ ಹತ್ರ PHC ಮುಂದೆ ಹೋಗಿ ಅಂತ ಹೇಳ್ಬಿಡಿ, ಹೋಗ್ಬಿಡ್ತೀನಿ ನಾನು ಇಲ್ಲಿಗೆ. ಇಷ್ಟಿದೆಯಾ ನಮ್ಮಲ್ಲಿ? ಇಷ್ಟು ಪ್ರಾಥಮಿಕ ಆರೋಗ್ಯ ಇದ್ದಂಗಿಲ್ಲ. ಇಷ್ಟು ಅವನು ಹೇಳಿದ್ದಾರೆ, ಅವನ ಕಂಪ್ಲೇಂಟಲ್ಲಿ ಹೇಳಿದ್ದಾನೆ. ಲೋಕಾಯುಕ್ತ, ಮುಖ್ಯಮಂತ್ರಿ, ರಾಜಭವನ ಎಲ್ಲರಿಗೂ ಕೊಟ್ಟಿರೋ ಕಂಪ್ಲೇಂಟ್ ಹೇಳಿದ್ದಾನೆ. ಮಂತ್ಲಿ ಇವರು ಮಾಧವಪ್ಪನವರು ನೀವು ಬರಕ್ ಮುಂಚೆ ಹೇಳಿದೆ, ನೀವು ಆ ದಲಿತರು ಇದ್ರು, ನಿಮ್ಮ ಬಗ್ಗೆ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿದೆ. ಮಂತ್ಲಿ 10,000 ರಿಂದ 15,000 ಅಂತ ಲೆಕ್ಕ ಹಾಕಿದ್ದಾರೆ. ಪ್ರತಿ ತಿಂಗಳು 10,000 ರಿಂದ 15,000 ಒಂದೊಂದು ಶಾಪ್ಗೆ. ನಾನು ಕೊಸರು ಬಿಟ್ಬಿಟ್ಟಿದ್ದೀನಿ 229. ಅದು ಕೆಳಗಡೆ ಇರೋರು ಅವ್ರು ಇವ್ರು ತಿನ್ಗಂತಾರೆ, ತಿನ್ಗಡ್ಲಿ ಬಿಟ್ಬಿಡಿ. ಅಧಿಕಾರಿಗಳು ಅವರು ಇವರು ತಿಂತಾರೆ. 14,000ಕ್ಕೆ ಲೆಕ್ಕ ಹಾಕಿದ್ದೀನಿ. 14,000 ಇಂಟು 15,000 ತಿಂಗಳಿಗೆ 15,000 ಕೊಡಬೇಕು ಒಂದೊಂದು ವೈನ್ ಸ್ಟೋರು ಬಾರ್ಗಳು. ಇನ್ನೂ ರೇಟ್ ಜಾಸ್ತಿ ಇದೆ, ಕೆಲವೆಲ್ಲ ದೊಡ್ಡ ದೊಡ್ಡ ಇದೆ, ಅದಕ್ಕಿನ್ನೂ ಜಾಸ್ತಿ ಕೊಡ್ತಾರೆ. 25,000 30,000 ಆವ್ರೇಜ್ 21 ಕೋಟಿ ಆಯಿತು ತಿಂಗಳಿಗೆ. ವರ್ಷಕ್ಕೆ ಎಷ್ಟಾಯಿತು? 252 ಕೋಟಿ ಆಯಿತು. ಯಾರು ಕೊಡ್ತಾರೆ? ಯಾವ ಮಂತ್ರಿಗೆ ಬರ್ತದೆ? 252 ಕೋಟಿ ಮಂತ್ಲಿ. ಇದನ್ನ ಎಲ್ಲರೂ ಒಪ್ತಾರೆ, ಮಂತ್ಲಿ ಕೊಡೋದು ಫಿಕ್ಸ್. ಅದು ಯಾರು ಇಲ್ಲ ಅಂತ ಹೇಳಕ್ಕಾಗಲ್ಲ, ಸಾಧ್ಯನೇ ಇಲ್ಲ. 252 ಕೋಟಿ ಮಂತ್ಲಿ ಇದು ಇಯರ್ಲಿ. ಅದರಿಂದ ಇಲ್ಲಿ ಇಷ್ಟು ಹಣ ಇದರಲ್ಲಿ ಅವ್ಯವಹಾರ ಆಗ್ತಾ ಇದೆ ಅನ್ನೋದನ್ನ ಅಫಿಷಿಯಲ್ ಆಗಿ ಹೇಳಿರೋ ದಾಖಲೆಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ ನಾನು ಅದನ್ನ. ಅದರಿಂದ ಇದೇ ತರ ನಾವೇನ ಮಾಡ್ಕೊಂಡು ಹೋದ್ರೆ ಮುಂದೆ ಇದು ಇನ್ನೊಂದು 4-5 ಸಾವಿರಕ್ಕೆ ಹೊರಟೋಗ್ಬಿಡ್ತದೆ ಅಧ್ಯಕ್ಷರೇ. ಅದರಿಂದ ಇವತ್ತು ನಾನು ದಾಖಲೆಗಳನ್ನ ಕೇಳ್ತಾ ಇದ್ದೀರಾ. ಈಗ ನಾನು ಒಂದು ನಿಮಗೆ ಕೊಟ್ಟೆ ದಾಖಲೆಗಳನ್ನು. ಇದರಲ್ಲಿ ಜಂಟಿ ಆಯುಕ್ತ ನಾಗರಾಜಪ್ಪ ಮತ್ತು ವಕೀಲ ರಮೇಶ CL7 ಮಂಜೂರಾತಿಗಾಗಿ ನಡೆದ ಮಾತುಕತೆ ನಡೆದಿದೆ ಅವರಿಬ್ಬರ ಮಧ್ಯೆ. ಯಾರು? ಜಂಟಿ ಆಯುಕ್ತ, ಯಾವನೋ ರೆವಿನ್ಯೂ ಇದಲ್ಲ, ಕ್ಲರ್ಕ್ ಅಲ್ಲ, ಏನೂ ಇಲ್ಲ, ಲೆವೆಲ್ ಆಯುಕ್ತ ಜಂಟಿ. ಅವನು ಒಬ್ಬ ಕಸ್ಟಮರ್ ಜೊತೆ ಮಾತಾಡ್ತಾನೆ. ಅದರಲ್ಲಿ ಡೈರೆಕ್ಟ್ ಆಗಿ 18 ಲಕ್ಷ ರೂಪಾಯಿಗೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ. ಆ ಆಡಿಯೋನ ನಾನು ತೋರಿಸಿದ್ದೀನಿ. ಈಗ ಈ ಆಡಿಯೋದಲ್ಲಿ ಅದೆಲ್ಲ ಇದೆ, ಪೂರ್ತಿ ಇದೆ, ಕೊಡ್ತೀನಿ. ಯಾಕಂದ್ರೆ ದಾಖಲೆ ಇಟ್ಟು ಮಾತಾಡಬೇಕು ಅಂತ ಹೇಳಿದ್ದಾರೆ ಅವರೆಲ್ಲ. ದಾಖಲೆ ಕೊಡಿ ಅಂತ, ಅದಕ್ಕೆ ದಾಖಲೆ ಇಟ್ಟು ಮಾಡಿದ್ದೀನಿ. ಅದನ್ನು ಫೋರೆನ್ಸಿಕ್ ಕಳಿಸ್ಬೋದು. ಫೋರೆನ್ಸಿಕ್ಕಲ್ಲಿ ಅವನು ನಾಗರಾಜಪ್ಪ ನನ್ನ ವಾಯ್ಸ್ ಅಲ್ಲ ಅಂತ ಹೇಳಿದ್ರೆ ನಮ್ಮದು ತಪ್ಪಾಗ್ತೈತೆ, ವಾಯ್ಸ್ ಅವಂದು ಅಂದರೆ ಮಂತ್ರಿ ತಪ್ಪಾಗ್ತೈತೆ. ಅದರಲ್ಲಿ ಕ್ಲಿಯರ್ ಆಗಿ 18 ಅವರು ನಾಗರಾಜಪ್ಪ ರಮೇಶು ಫೈಲ್ ಸಿಗ್ತಿಲ್ಲ,
ನೀವು ಅಲ್ಲಿಂದ ಮೆಸೇಜ್ ಮಾಡಿಸೋದೇ ಇದ್ದರೆ ಆಗೋದೇ ಇಲ್ಲ. ರೆಕಾರ್ಡಲ್ಲಿ ನೀವು ಅಲ್ಲಿಂದ ಮೆಸೇಜು ಮಿನಿಸ್ಟ್ರಿಂದ ಮಾಡಲಿಲ್ಲ ಅಥವಾ ಅವರ ಪುತ್ರ ವಿನಯ್ ಕಡೆಯಿಂದ ಮೆಸೇಜ್ ಬರಲಿಲ್ಲ ಅಂದರೆ ಮಾಡಲ್ಲ. ರಮೇಶ್ ಅವನು ಅಪ್ಲೈ ಮಾಡಿದ್ದವನು, ಏನು ಗುರುಗಳೇ ಇದೆಲ್ಲ ಒಬ್ಬ ಅಡ್ವೊಕೇಟ್ ಈ ಥರ ಮಾಡ್ತಾ ಇದ್ದೀರಾ ಅಡ್ವೊಕೇಟ್ಗೆ ಅಂತ. ನೋಡಪ್ಪ, ನಾಗರಾಜಪ್ಪ ಹೇಳ್ತಾನೆ, ನಿನಗೆ ಆಗಾಗಲೇ 2 ಮಾಡಿಕೊಟ್ಬಿಟ್ಟಿದ್ದೀನಿ. ಯಾರು ಇವಾಗ ಮಾಡಿದಾನೋ ಅವನಿಗೆ ಅವಾಗೇ 2 ಕೊಟ್ಬಿಟ್ಟಿದ್ದಾರೆ. ನಿಮ್ಗೆ ಯಾರಾನ 2 ಕೊಟ್ಟಿದ್ದಾರನಪ್ಪ? ಬಾರ್ಗಳು ಯಾರಿಗಾನ ನೀವು ಹೇಳ್ದವ್ರಿಗೆ, ನಿಮಗೆ ಬೇಡ, ನೀವು ಹೇಳ್ದವ್ರಿಗೆ ಯಾರಿಗಾನ ಒಂದು 2 ಬಾರ್ ಕೊಟ್ಟಿದ್ದಾರ ನೋಡಿ? ಅವನಿಗೆ 2 ಬಾರ್ ಕೊಟ್ಬಿಟ್ಟಿದ್ದಾರೆ, ಅವಾಗ 2 ಬಾರ್ ಲೈಸೆನ್ಸ್. ಅವನು ಹೇಳ್ತಾನೆ, ಸರ್ ಲಾಸ್ಟ್ ಟೈಮ್ ಕೊಟ್ಟಿದ್ದಕ್ಕೆಲ್ಲ ದುಡ್ಡು ಕೊಟ್ಟಿದ್ದೀನಲ್ಲ ಅಂತ ಹೇಳ್ತಾನೆ ರೆಕಾರ್ಡಲ್ಲಿ. ಲಾಸ್ಟ್ ಟೈಮ್ ನೀವು ಕೊಟ್ಟಿದ್ದಕ್ಕೆಲ್ಲ ನಾನು ದುಡ್ಡು ಕೊಟ್ಟಿದ್ದೀನಿ ಅಂತ ರೆಕಾರ್ಡಲ್ಲಿ ಹೇಳ್ತಾನೆ. ಆಮೇಲೆ ಅವನು ರಮೇಶ್ ಹೇಳ್ತಾನೆ, ಸರ್ ನಂದು ಒಂದು 50% ಮಾಡ್ಕೊಂಬಿಡಿ ಸರ್. ಯಾರೋ ಲಂಚನ 50% ಕಡಿಮೆ ಮಾಡ್ಕೊಳ್ಳಿ ಸರ್ ಅಂತ ಬೇಡಿಕೆ ಹೇಳ್ತಾನೆ ಇದರಲ್ಲಿ, ಆಡಿಯೋದಲ್ಲಿ. ನೋಡಪ್ಪ, ಅವನು ನನ್ನದು ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅವನು. ಅದಕ್ಕೆ ನಾಗರಾಜಪ್ಪ ಹೇಳ್ತಾನೆ, ಇನ್ನೂ ಏನು ಕ್ಯಾನ್ಸಲ್ ಮಾಡಿಲ್ಲ, ನಿನಗೋಸ್ಕರ ನಾನು ಎಲ್ಲರನ್ನೂ ಮ್ಯಾನೇಜ್ ಮಾಡಿ 15 ದಿನ ಇಟ್ಕೊತೀನಿ, ಹೆದರಬೇಡ, ಏನು ಹೆದರಿಕೆ ಮಾಡಬೇಡ, ನನ್ನ ಹತ್ರನೇ ಇಟ್ಕೊಂಡಿರ್ತೀನಿ ಫೈಲು, ನೀನು ವ್ಯವಹಾರ ಕುದುರಿಸ್ಕೊಂಡು ಬಾ ಅಂತ ಹೇಳ್ತಾನೆ. ಸರ್ ರಮೇಶ್, ಸರ್ ಅದು ವಿವೇಕ್ ರೆಡ್ಡಿ ಅವರು ನಿಮಗೆ ಫೋನ್ ಮಾಡಿದ್ದರು, ನೀವು ಯಾಕೆ ಫೋನ್ ಎತ್ತಿಲ್ಲ? ನಮ್ಮ ಲಾಯರು ವಿವೇಕ್ ರೆಡ್ಡಿ ಅವ್ರು ಫೋನ್ ಮಾಡಿದ್ರಂತೆ ಇದಕ್ಕೆ ಲೈಸೆನ್ಸ್ಗೆ. ಅಯ್ಯೋ ಏನು ಮಾಡೋದು ವಿವೇಕ್ ರೆಡ್ಡಿ ಫೋನು, ಅವ್ರ ಫೋನ್ ತಗೊಂಡು ಏನು ಮಾಡ್ತೀಯ? ಯಾರು ಮಾಡಿದರೂ ಮಿನಿಸ್ಟ್ರದು ನಾನು ಎಂಗ್ರಿ ಮಾಡೋಕ್ಕೆ ಆಗುತ್ತೆ, ಮಿನಿಸ್ಟ್ರದು ನಾನು ಎಂಗ್ರಿ ಮಾಡೋಕ್ಕಾಗುತ್ತೆ. ನಂದೇನಿದೆ, ನನ್ನ ಆಫೀಸ್ದು ನಾನು ಜವಾಬ್ದಾರಿ ತಗೊತೀನಿ, ಮಿನಿಸ್ಟ್ರದು ನೀವೇ ಹೋಗಿ ಯಾರನ್ನಾದ್ರೂ ಕರ್ಕೊಂಡು ಹೋಗಿ. ರೆಕಾರ್ಡಲ್ಲಿ ಅವನು ಹೇಳ್ತಾನೆ, ಸರ್ 10 ಲಕ್ಷನೇ 10 ಲಕ್ಷ ರೆಕಾರ್ಡಲ್ಲಿ ಹೇಳ್ತಾನೆ, 10 ಲಕ್ಷ. ನಾಗರಾಜಪ್ಪ ಹೇಳ್ತಾನೆ, ನನ್ಗೆ ಗೊತ್ತಿಲ್ಲಪ್ಪ, 10 ಲಕ್ಷ ತಗೊಂತಾರೋ ಫ್ರೀ ಮಾಡಿಕೊಡ್ತಾರೋ ಐ ಡೋಂಟ್ ನೋ, ಅಲ್ಲಿ ಏನು ನಡೆಯುತ್ತದೆ ಅಂತ ಗೊತ್ತಿಲ್ಲ. ಅವರು ಮಾಡಪ್ಪ ಅಂದರೆ ನಾನು ಈ ಕೂಡಲೇ ಮಾಡಿಕೊಡ್ತೇನೆ, 1 ಗಂಟೆ ಒಳಗಡೆ ನಾನು ರೆಡಿ ಮಾಡಿಕೊಡ್ತೀನಿ ನಿನಗೆ ಅಂತ ಹೇಳ್ತಾನೆ. ರಮೇಶ್ ಹೇಳ್ತಾನೆ, ಸರ್ ಮಿನಿಸ್ಟ್ರು ಫೋನ್ ಮಾಡಿದ್ರೆ ಮಾಡಿಕೊಡ್ತೀರಾ ಅಂತ. ಆ ಸಂಭಾಷಣೆ ನಾಗರಾಜಪ್ಪ, ಏನು ಮಾಡೋಕ್ಕೆ ಆಗಲ್ಲ, ಮಿನಿಸ್ಟ್ರಿಗೆ ಹೋಗಿ ಅಲ್ಲಿ ಎಫರ್ಟ್ ಹಾಕಿ ದುಡ್ಡು ಕೊಡಲೇಬೇಕು. ಇಲ್ಲಿಗೆ ಒಂದು ಸಂಭಾಷಣೆ ಮುಗಿತತಿ ಇದು ಅಲ್ಲಿಗೆ. ಅದು ಒಂದು ಇದರಲ್ಲಿ. ಎರಡನೇ ಇದರಲ್ಲಿ ಅವರು ಇದೆಲ್ಲನೂ ಕೂಡ ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ, ಇವೆಲ್ಲನೂ ಕೂಡ ಮಾಧ್ಯಮದಲ್ಲಿ ಬಂದಿದೆ. ಇದಾದಮೇಲೆ ಅವರು ರಮೇಶ್ ಅನ್ನೋರು ಮುಖ್ಯಮಂತ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ, ಅಫಿಷಿಯಲ್ ಆಗಿ ಕಂಪ್ಲೇಂಟ್ ಕೊಡ್ತಾರೆ. ಅದರ ಅಫಿಷಿಯಲ್ ಇಲ್ಲಿ ನನ್ನನ್ನು ಏನು ಕೇಳಬೇಡಿ, ನೀವು ವಿಷಯವಾಗಿ ಮಾನ್ಯ ಅಬ್ಕಾರಿ ಮಂತ್ರಿ ಆರ್ ತಿಮ್ಮಾಪುರ್ ಮತ್ತು ಅವರ ಮಗ ವಿನಯ್ ಅವರನ್ನು ಭೇಟಿಯಾಗಿ ನನಗೆ ಅಲ್ಲಿಂದ ಫೋನ್ ಮಾಡಿಸಿ ಮತ್ತು ನೀವು ಅಲ್ಲಿಯೇ ಹಣವನ್ನು ತಲುಪಿಸಿ ಎಂದು ಬೇಡಿಕೆ ಇಟ್ಟಿರುತ್ತಾರೆ. ತದನಂತರ ಈ ವಿಷಯ ಎಲೆಕ್ಟ್ರಾನಿಕ್ ಮೀಡಿಯಾ ಅಂದರೆ ಹಲವಾರು ಮಾಧ್ಯಮಗಳು ಅಬ್ಕಾರಿ ಮಂತ್ರಿ ಮತ್ತು ಅವರ ಮಗ ಜಂಟಿ ಆಯುಕ್ತ ನಾಗರಾಜಪ್ಪನವರ ಲಂಚದ ವಿಚಾರವಾಗಿ ಪ್ರಸಾರವಾಗುತ್ತದೆ ಮತ್ತು ಅದು ತಮ್ಮ ಗಮನಕ್ಕೆ ಬಂದಿರುತ್ತದೆ ಎಂದು ತಿಳಿದುತ್ತಿರುತ್ತೇನೆ. ಅಧ್ಯಕ್ಷರೇ, ಇಲ್ಲಿ ಆಗ ನಾಗರಾಜಪ್ಪ ನನಗೆ 7 ಲಕ್ಷ ರೂಪಾಯಿ ಮಂತ್ರಿ ಬಿಬಿಎಂಪಿ ವ್ಯಾಪ್ತಿಯಾದರೆ 15 ಲಕ್ಷ ರುಗಳು, ನಗರ ಮತ್ತು ಗ್ರಾಮಾಂತರ ಪ್ರದೇಶ ಪಂಚಾಯಿತಿ ವ್ಯಾಪ್ತಿಯಾದರೆ 10 ಲಕ್ಷ ನೀಡಬೇಕೆಂದು ಸನ್ನದ್ಧದಾರರಲ್ಲಿ ಬೇಡಿಕೆಯನ್ನು ಇಡುತ್ತಾರೆ. ವಿಷಯದಲ್ಲಿ ನೀವು ಹಣವನ್ನು ಮಂತ್ರಿಗಾಗಲಿ ಅಥವಾ ಅವರ ಮನೆಯನ್ನು ತಲುಪಿಸಿ ನನಗೆ ಅಲ್ಲಿಂದ ದೂರವಾಣಿ ಕರೆ ಬಂದರೆ ಮಾತ್ರ ನಾನು ಅಬಕಾರಿ ಆಯುಕ್ತರ ಸೈನನ್ನು ನಾನು ಮಾಡಿಸ್ತೀನಿ ಅಂತ ಹೇಳಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಅವರು ಇನ್ನು ಕೊನೆಯಲ್ಲಿ ಎಂಡ್ ಮಾಡ್ತಾರೆ. ನಾನೆಲ್ಲ ಓದಕ್ಕೆ ಹೋಗ್ತಾ ಇಲ್ಲ, ಎರಡೇ ಲೈನ್ ಮಾತ್ರ. ಈ ಹಿಂದೆ ನಮ್ಮ
ಸರ್ಕಾರದಲ್ಲಿ ತಾವು ಇಲಾಖೆಯನ್ನು ನಿರ್ವಹಿಸುತ್ತಿದ್ದಾಗ ಈ ತರ ಯಾವುದೇ ಲಂಚಾವತಾರದ ವ್ಯವಸ್ಥೆ ಇರಲಿಲ್ಲ. ಆದರೆ RB ತಿಮ್ಮಾಪುರ್ ಮಂತ್ರಿಗಳು ಮತ್ತು ಅಬಕಾರಿ ಜಂಟಿ ಆಯುಕ್ತ ನಾಗರಾಜಪ್ಪ ಕೇಂದ್ರ ಕಚೇರಿಗೆ ಬಂದ ಮೇಲೆ ಲಂಚಾವತಾರ ಮುಗಿಲ್ಮಿಟ್ಟಿದೆ ಮತ್ತು ಸನ್ನದ್ಧದಾರ ಕಷ್ಟ ಹೇಳತಿರುವುದು. ಇದೆಲ್ಲ ದಾಖಲೆಗಳು ಕೊಟ್ಟಿದ್ದೀರಿ. ಅದಾದ್ಮೇಲೆ ಮುಖ್ಯ ಕಾರ್ಯದರ್ಶಿಗೆ ಕೊಟ್ಟಿದ್ದಾರೆ, ಅದರಲ್ಲೂ ಸೇಮ್ ಇನ್ನೂ ಜಾಸ್ತಿ ಬರೆದಿದ್ದಾರೆ ಅದರಲ್ಲಿ. ಇದೆಲ್ಲ ಆದಮೇಲೆ ಇದರಲ್ಲಿ ಎಲ್ಲ ಪತ್ರಿಕೆಗಳು ಶುರುವಾಯಿತು. ಆಡಿಯೋ ಬಂದ ತಕ್ಷಣ ಎಲ್ಲ ಪತ್ರಿಕೆಗಳು ಬರಕ್ಕೆ ಶುರುವಾಯಿತು. ಅಬಕಾರಿ ಅಧಿಕಾರಿ ಅಬಕಾರಿ ಮಿನಿಸ್ಟರ್ ಹತ್ರ ಹೋಗಿ ಸಾಕು, ಮಿನಿಸ್ಟರ್ ಅಥವಾ ಮಿನಿಸ್ಟರ್ ಮಗನಿಂದ ಮೀಟ್ ಮಾಡಿ ಪತ್ರಿಕೆ, ಎಲ್ಲ ಪತ್ರಿಕೆಗಳು ಎಲ್ಲ ಚಾನಲ್ಲಲ್ಲೂ ಬಂದಿದೆ, ನಾನು ಯಾವ್ದು ಹೆಸರು ಹೇಳಕ್ ಹೋಗಲ್ಲ. ಆಮೇಲೆ KR ಪೇಟೆ ನಿಮಗೆ ಬರ್ತೈತೆ, ಹೌದು ನಿಮ್ಮ ಬುಡಕ್ ಬರ್ತೈತೆ. ಈಗ ಅಲ್ಲ ನೀವೇನು ಇದ್ದೀರಾ ಅಂತಲ್ಲ, ಸುಮ್ಮನೆ ಬರ್ತೈತೆ ನಿಮ್ಗೆ. ಮಂಜು ಇದ್ದಾರೆ, ಮಂಜು ಇದ್ದಾರೆ. ಅಬಕಾರಿ ಇಲಾಖೆ ಲಂಚಾವತಾರ ಬಿಚ್ಚಿಟ್ಟ ಅಧ್ಯಕ್ಷರು, ಇದೆಲ್ಲ ಬಂದಿರೋವಂಥದ್ದು. ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರದ ಪರಿ ಇದೆಲ್ಲ ಪೂರ್ತಿ ಅದೇ. ಆಮೇಲೆ ಅವ್ರು ಹೇಳಿರೋ ಪ್ರಕಾರ ವಿಜಯವಾಣಿ, ವಿಜಯ ಕರ್ನಾಟಕ, ಉದಯವಾಣಿ, ಕನ್ನಡಪ್ರಭ ಎಲ್ಲ ಅವ್ರು ಫಿಕ್ಸ್ ಮಾಡಿರೋ ರೇಟು ಅಧ್ಯಕ್ಷ, ಸುಮ್ಮನೆ ಕೇಳ್ತೀನಿ, ಜಾಸ್ತಿ ಇಲ್ಲ, 4 ಇದೆ. ಅಬಕಾರಿ ಹುದ್ದೆವಾರು ವರ್ಗಾವಣೆಗೆ ಲಂಚ ನಿಗದಿ. ಉಪ ಆಯುಕ್ತರು ಜಾತಿಯವರಾದರೆ, ನಾನು ಯಾವ ಜಾತಿ ಅಂತ ಹೇಳಲ್ಲ, ಜಾತಿಯವರಾದರೆ 2.5ರಿಂದ 2.5, ಬೇರೆಯವರಾದರೆ 3.5 ಕೋಟಿ. ಅಧೀಕ್ಷಕರು 25ರಿಂದ 30 ಲಕ್ಷ, ಉಪ ಅಧೀಕ್ಷರು 30ರಿಂದ 40 ಲಕ್ಷ, ಅಬಕಾರಿ ವೀಕ್ಷಕರು 40ರಿಂದ 50 ಲಕ್ಷ. ಅಬಕಾರಿ ಮತ್ತು ಪೇದೆಗಳಿಗೆ ಸೆಂಟ್ರಿ ಪೇದೆ ಅಂತಿರಲ್ಲ, ಪೊಲೀಸ್ ಅವ್ರಿಗೆ 8ರಿಂದ 10 ಲಕ್ಷ. ಅಲ್ಲಿ ಕಾನ್ಸ್ಟೇಬಲ್ ಆದರೆ ಸಾಕು, ಅವನು ಕೋಟ್ಯಾಧಿಪತಿ ಆಗ್ಬಿಡ್ತಾನೆ. ಅಬಕಾರಿ ಪೇದೆ 5ರಿಂದ 8 ಲಕ್ಷ. ಅಧ್ಯಕ್ಷರೇ, ನೀವು ಚೆಕ್ ಮಾಡಿಸಿ, ನಾನೇನ ಸುಳ್ಳಿದ್ರೆ ಇವ್ರು ಯಾರ್ಯಾರು ಇದಾರಲ್ಲ, ಒಬ್ಬೊಬ್ಬನ ಹೆಸರಲ್ಲಿ 4 ವೈನ್ ಸ್ಟೋರ್ ಬಾರ್ ಮಾಡ್ಕೊಂಡಿದ್ದಾರೆ ಬೆಂಗಳೂರು ಸಿಟಿಲಿ. ಒಬ್ಬೊಬ್ಬ ಇವ್ರು ಇದಾರಲ್ಲ, ಇವರು ಪೇದೆಗಳು ಒಬ್ಬೊಬ್ಬ 4-5 ಬಾರ್ಗಳು ಮಾಡ್ಕೊಂಡಿದ್ದಾರೆ. ಇವೆಲ್ಲ ಹಣ ವಸೂಲಿ ಮಾಡೋಕೆ ಮಾಡಿರುವಂತ ಒಂದು ಸ್ಕೀಮು ಅಧ್ಯಕ್ಷರೇ. ಇದಾದ್ಮೇಲೆ ತಮಗೆ ಬರ್ತೈತೆ ಅಂತ ಹೇಳಿದೆ ನಾನು. ನಮ್ಮ ಮಂಜು ತಮಗೊಂದು 351 ಅಡಿಯಲ್ಲಿ ನಮಗೆ ಒಂದು ಪತ್ರ ಬರೀತಾರೆ. 351 ಓಲೆ ಮಂಜು ಅಲ್ಲ, ನಮ್ಮ JDS ಮಂಜು, KR ಪೇಟೆ ಮಂಜು ಅವರು ಬರೀತಾರೆ. 351 ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆ ಪ್ರಕಟಗೊಂಡಂತೆ ಅಬಕಾರಿ ಆಯುಕ್ತರ ಕಚೇರಿಯಲ್ಲಿ ಜಂಟಿ ಆಯುಕ್ತ ಸೇವೆ ಸಲ್ಲಿಸುವ ಅಧಿಕಾರಿಯು ನ್ಯಾಯಯುತವಾಗಿ ನಡೆಯದ ಸಂಭಾಷಣೆಯಲ್ಲಿ CL 7 ಸನ್ನದ್ದು ಮಂಜೂರು ಮಾಡಲು 18 ಲಕ್ಷ ಲಂಚವಾಗಿ ನೀಡಬೇಕೆಂದು ಅಥವಾ ಅಬಕಾರಿ ಸಚಿವರು ಹಾಗೂ ಮನೆಗೆ ದೂರವಾಣಿ ಕರೆ ಮಾಡಿಸಬೇಕೆಂದು ಹೇಳಿರುವ ಸಂಭಾಷಣೆ ದುದ್ಯ ಮಾಧ್ಯಮದಲ್ಲಿ ಪತ್ರಿಕೆ ಪ್ರಕಟಗೊಂಡಿದೆ. ಎಷ್ಟು ಬಾರಿ ನೋಟಿಸ್ ನೀಡಲ್ಲ, ನೋಟಿಸ್ಗೆ ಸಂಬಂಧಪಟ್ಟಂತ ಅಧಿಕಾರಿ ನೀಡಿರುವ ಸಮಜಾಯಿಸಿ ವಿವರ ಹಾಗೂ ಸಂಬಂಧಪಟ್ಟ ಅಧಿಕಾರಿ ಮೇಲೆ ಕ್ರಮ ಕೈಗೊಳ್ಳಲು ಸರ್ಕಾರ ಶಿಫಾರಸು ಮಾಡುತ್ತಾ ಸಂಪೂರ್ಣ ಮಾಹಿತಿಯನ್ನು ನೀಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಪ್ರಸ್ತಾವಿಸುತ್ತೇನೆ. ಅದು ತಾವು ಉತ್ತರ ಕೊಟ್ಟಿದ್ದೀರ. ಉತ್ತರ ನಾಗರಾಜಪ್ಪ ಅಬಕಾರಿ ಜಂಟಿ ಆಯುಕ್ತ ಅವರಿಗೆ ಈ ರೀತಿ ಅನವಶ್ಯಕ ವಿಷಯಗಳ ಬಗ್ಗೆ ಸಂಭಾಷಣೆ ನಡೆಸುವ ಶೋಭೆ ಅಲ್ಲ ಹಾಗೂ ಇದು ಇಲಾಖೆಗೆ ತೀವ್ರತರವಾದ ಮುಜುಗರ ಉಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಿಮ್ಮ ವಿರುದ್ಧ ಏಕೆ ಸೂಕ್ತ ಕ್ರಮ ಜರುಗಿಸಬಾರದು ಎಂದು 9/4/25 ಕಚೇರಿಗೆ ನೋಟಿಸ್ ಕೊಟ್ಟಿದ್ದೀರಿ. ಯಾರಿಗೆ? ದುಡ್ಡು ಕೇಳಿದ್ನಲ್ಲ, ಲಂಚ, ನಾಗರಾಜಪ್ಪ, ಅವನಿಗೊಂದು ನೋಟಿಸ್ ಕೊಟ್ಟವ್ರೆ. ನೋಟಿಸ್ ಕೊಟ್ಬಿಟ್ಟು ನೀನು
ಲಂಚ ತಗೊಂಡಿದ್ಯೋ ಇಲ್ಲೋ ಅಪ್ಪ ಅಂತ ಕೇಳಿದ್ದಾರೆ. ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ನಾನು ಇಲ್ಲೆಲ್ಲ ತೋರಿಸಿದ್ದೀನಿ. ಇಲ್ಲೆಲ್ಲ ಅಫಿಷಿಯಲ್ ದಾಖಲೆ, ಅಫಿಷಿಯಲ್ ಪಕ್ಕಾ ದಾಖಲೆ. ಇಷ್ಟೆಲ್ಲ ಇದ್ಮೇಲೆ, ಇಷ್ಟೆಲ್ಲ ದಾಖಲೆ ಆದಮೇಲೆ ಉತ್ತರ ಏನು ಬಂದಿದೆ ಕೊನೆಯಲ್ಲಿ? ಉತ್ತರ ಅವರು ಆದ್ದರಿಂದ ಸದರಿ ನೋಟಿಸನ್ನು ಈ ಹಂತದಲ್ಲೇ ಕೈ ಬಿಡಬೇಕೆಂದು ಕೋರಿರುತ್ತಾರೆ. ಯಾರು? ಅಪರಾಧಿ. ಇವ್ರು ಯಾರಿಗೆ ನೋಟಿಸ್ ಕೊಟ್ಟವರಲ್ಲ, ನೀನು ಹಿಂಗೆಲ್ಲ ಮಾಡಿದ್ಯಾ, ದುಡ್ಡು ತಗೊಂಡಿದ್ಯಾ, ರೆಕಾರ್ಡಲ್ಲಿ ಬಂದಿದೆ, ಎಲ್ಲ ಚಾನಲ್ ಬಂದಿದೆ ಅಂತೇಳಿ ಮಂಜು ಅವರು ಕೊಟ್ಟ ಮೇಲೆ ಅವರೊಂದು ನೋಟಿಸ್ ಕೊಡ್ತಾರೆ. ಅಡ್ಜಸ್ಟ್ಮೆಂಟು ಇವು ಇಲಾಖೆ ಮತ್ತು ಅವನ ಮಧ್ಯೆ ಇರೋ ಅಡ್ಜಸ್ಟ್ಮೆಂಟು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದು ನೀಟಾಗಿ ಮಂತ್ರಿಗಳದ್ದು ಅವನು ಒಂದು ವಾಪಸ್ ಕೊಡ್ತಾನೆ. ಇದೆಲ್ಲ ಅವ್ರು ಹೇಳ್ತಾ ಇರೋದು ಏನು ಹೇಳ್ತಾ ಇದ್ದಾರೆ ಅದೆಲ್ಲ ಸುಳ್ಳು ಅಂತ ಕೊಡ್ತಾನೆ ನೋಡಿ. ಅಲ್ಲಿ ಕಡತ ಚಾಲನೆಯಲ್ಲೇ ಆಗಲಿ ಅಥವಾ ಬಾಕಿ ಇರುವುದಿಲ್ಲ ಹಾಗೂ ನನ್ನ ದೃಶ್ಯ ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಯಲ್ಲಿ ಪ್ರಕಟಗೊಂಡಿರುವ ಶ್ರೀ ರಮೇಶ್ ಎಂಬುವರ ಜೊತೆ ಹಾಗೂ ಯಾವುದೇ ವ್ಯಕ್ತಿಗಳ ಜೊತೆ ಲಂಚದ ಹಣಕ್ಕಾಗಿ ನಾನು ಬೇಡಿಕೆ ಇಟ್ಟಿರುವುದಿಲ್ಲ ಹಾಗೂ ಈ ಸಂಬಂಧ ನಾನು ದೂರವಾಣಿ ಸಂಭಾಷಣೆಯನ್ನು ಮಾಡಿರುವುದಿಲ್ಲ. ಇಲ್ಲಿ ಸಂಭಾಷಣೆ ಎಲ್ಲ ಇಲ್ಲೇ ಇದೆ, ನಿಮ್ಮ ಹತ್ರ ಪೂರ್ತಿ ಸಂಭಾಷಣೆ ಇದೆ, ಕೊಟ್ಟಿದ್ದೀನಿ ನಾವು, ಪತ್ರಿಕೆ ಎಲ್ಲದರಲ್ಲೂ ಬಂದಿದೆ. ಇದು ಯಾರೋ ದುರುದ್ದೇಶದಿಂದ ಕಪೋಲ ಕಲ್ಪಿತರಾಗಿ ನನ್ನ ಹೆಸರಿಗೆ ಮಸಿ ಬಳಿಯುವ ಉದ್ದೇಶದಿಂದ ನನ್ನ ಧ್ವನಿಯನ್ನು ಸೃಷ್ಟಿಸುತ್ತಿದ್ದಾರೆ. ಅವನ ವಾಯ್ಸನ್ನು ಸೃಷ್ಟಿ ಮಾಡಿಬಿಟ್ಟವ್ರಂತ ಇವರೆಲ್ಲ ಚಾನಲ್ನವರು, ಪತ್ರಿಕೆಯವರೆಲ್ಲ ಅವನ ವಾಯ್ಸ್ನೇ ಸೃಷ್ಟಿ ಮಾಡ್ಕೊಂಬಿಟ್ಟವ್ರು. ಏನು ಮಾಡೋಕ್ಕೆ ಕೆಲಸ ಇಲ್ಲ ಅವ್ರು, ಬೇರೆ ನಮಗೂ ಮಾಡೋಕ್ಕೆ ಕೆಲಸ ಇಲ್ಲ, ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದ ಕೈ ಬಿಡಿ ನನ್ನನ್ನು ಅಂತ ಹೇಳಿದರು. ಅದಕ್ಕೆ ಮಂತ್ರಿಗಳದು ಸದರಿ ವಿಷಯ ಸಂಬಂಧಿಸಿದಂತೆ ಆಡಿಯೋ ಸಂಭಾಷಣೆಗಳು, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕೆಗಳ ಕುರಿತು ಯಾವುದೇ ಸನ್ನದ್ಧದಾರರು ಅಥವಾ ಯಾವುದೇ ಬಾಧಿತ ವ್ಯಕ್ತಿಗಳು ದೂರು ಸಲ್ಲಿಸದ ಆದ ಕಾರಣ ಪ್ರಕರಣವನ್ನು ಮುಂದಿನ ತನಿಖೆ ನಡೆಸಲು ಕಷ್ಟವಾಗಿರುತ್ತದೆ. ಇಷ್ಟೆಲ್ಲ ವಿಡಿಯೋ ಕೊಟ್ಟ ಮೇಲೆ, ಆಲ್ ಇಂಡಿಯಾ ಚಾನೆಲ್ಗಳಲ್ಲಿ ಬಂದ ಮೇಲೆ ಇಲಾಖೆಯಿಂದ ಅವನಿಗೇನು ಮಾಡ್ತಾರೆ? ಸಂಬಂಧಪಟ್ಟ ವ್ಯಕ್ತಿಯ ದೂರು ಸ್ವೀಕರಿಸಿ ಸಂಪೂರ್ಣ ತನಿಖೆ ನಡೆಸಿ ಕಾನೂನಾತ್ಮಕ ಕೈಗೊಳ್ಳೋ ಕ್ಲೋಸ್ ಮಾಡಿಬಿಡ್ತಾರೆ. ಇದು ಈ ಸರ್ಕಾರಕ್ಕೆ ಏನು ಹೇಳ್ಬೇಕು ನಾವು? ಇಷ್ಟೆಲ್ಲ ಕೊಟ್ಟ ಮೇಲೆ, ದಾಖಲೆ ಕೊಟ್ಟ ಮೇಲೂ ಆಯಿತು, ಇಲ್ಲ ಇವರ ಆಡಿಯೋ ಕೊಟ್ಟಿದ್ರಿ, ಹಿಂದೆ ನಮ್ಮ ಮುನಿರತ್ನ ಅವ್ರದ್ದೊಂದು ಯಾರೋ SC ST ಬೈದಿದ್ರೆ ಅಂತ ಹಾಕ್ಬಿಟ್ಟು ಜೈಲಿಗೆ ಹಾಕ್ಬಿಟ್ರು ಆಡಿಯೋ ಮೇಲೆ. ಅದನ್ನು ಫೋರೆನ್ಸಿಕ್ ಕಳಿಸಿದ್ರು. ಇಲ್ಲಿ ಯಾಕೆ ಒಂದು ಫೋರೆನ್ಸಿಕ್ ಕಳಿಸಿಲ್ಲ? ನೀವು ಶಾಮೀಲಾಗಿಲ್ಲ ಅಂದರೆ ಫೋರೆನ್ಸಿಕ್ ಕಳಿಸ್ಬೇಕಾಯ್ತಲ್ಲ. ಈಗ ಮುನಿರತ್ನ ಬೈದಿದ್ದಾರೆ, ಅದನ್ನು ತನಿಖೆ ಮಾಡಿದ್ದಾರೆ ಬೈದಿದ್ದಾರೆ ಅಂತ ಫೋರೆನ್ಸಿಕ್ ರಿಪೋರ್ಟ್ ಕಳಿಸ್ತೀರಾ, ಜೈಲಿಗೆ ಕಳಿಸ್ತೀರಾ? ಇವನು ಇಷ್ಟೆಲ್ಲ ಆದಮೇಲೂ ಕೂಡ ಇವೊಂದು ಫೋರೆನ್ಸಿಕ್ ರಿಪೋರ್ಟೇ ಇಲ್ಲ, ಏನೂ ಇಲ್ಲ. ಇಂದ ಅವನ ಹೇಳಿಕೆ ತಗೊಂಡ್ರು, ಕ್ಲೋಸ್ ಮಾಡಿದ್ರು. ಎಲ್ಲನೂ ಉಂಟಾ? ಯಾವುದಾದ್ರೂ ಒಂದು ಕೋರ್ಟ್ಗಳಲ್ಲಾಗಲಿ ಇಲಾಖೆಗಳಾಗಲಿ ಅಪರಾಧಿನ ಕರೆದುಬಿಟ್ಟು, ಏನಪ್ಪ ನೀನು ಕಳ್ತನ ಮಾಡಿಲ್ಲ ಅಲ್ವಾ? ಇಲ್ಲ ಸರ್ ನಾನು ಮಾಡಿಲ್ಲ, ಬರ್ಕೊಡು ಹಂಗಂತ ಬರ್ಸ್ಕೊಂಡು ಕೊಟ್ಟಿದ್ದಾರೆ. ಈ ಮಂತ್ರಿಗೆ ಇದ್ರ ಬಗ್ಗೆ ಸಂಬಂಧ ಇಲ್ಲ ಅಂತಂದರೆ, ಮಂತ್ರಿಗೆ ಲಿಂಕ್ ಇಲ್ಲ ಅಂದಿದ್ರೆ ಅವನು ಕ್ಷಣ ಮಾತ್ರದಲ್ಲಿ ಅಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ನಿಮಿಷ ಇದರಿಂದ ಪ್ರೂವ್ ಆಯ್ತಲ್ಲ. ಫಸ್ಟ್ ಕೇಸ್ ಇದು ಪ್ರೂವ್ ಆಯಿತು. ಇಲ್ಲಿ ಇನ್ನೊಂದು ಬಹಳ ಇಂಪಾರ್ಟೆಂಟು, ಮಂತ್ರಿಗಳೆಲ್ಲರೂ ಕೂಡ ಇಷ್ಟು ದಿನ ನಾವು ರಾಜಕಾರಣಿಗಳು MLAಗಳೆಲ್ಲ ಜಾತಿ ರಾಜಕಾರಣಗಳನ್ನು ಮಾಡ್ತಾ ಇದ್ರಿ, ಆ ಜಾತಿ ಈ ಜಾತಿ ಅಂತಲ್ಲಿ. ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ಕಾಂಗ್ರೆಸ್ ಬಂದ ಮೇಲೆ ಅಧಿಕಾರಿಗಳು ಇಳಿದ್ಬಿಟ್ಟವ್ರೆ. ಏನಂತ? ಜಾತಿ ಮೇಲೆ ರಾಜಕೀಯ. ಆ ಆಡಿಯೋ ಇದೆ, ಅದು ಎರಡನೇ ಆಡಿಯೋ ಇದೆ ನನ್ನ ಹತ್ರ. ಆ ಎರಡೇ ಆಡಿಯೋದಲ್ಲಿ ಅವನು ಕೇಳ್ತಾನೆ ಇವನ್ನ ಅಭ್ಯರ್ಥಿನ,
ನೀವು JDS ಆಗಿರುವುದರಿಂದ 60 ಲಕ್ಷ ಕೊಡಬೇಕಪ್ಪ. ನೀವು JDS ಆಗಿರೋದು 60 ಲಕ್ಷ ಲಂಚ ಕೊಡಿ, ಬೇರೆಯವ್ರದ್ದಾದ್ರೆ 40 ಲಕ್ಷಕ್ಕೆ ಮಾಡ್ಕೊಡ್ತೀನಿ. ಅವನು ಹೇಳ್ತಾರೆ, ಸರ್ ನಾನು JDS ಅಲ್ಲ, ಯಾವಾಗನ ಒಂದೊಂದ್ಸರಿ ಓಟ್ ಹಾಕ್ತೀನಿ ನಾನು ಅಷ್ಟೇ ಅಂತಾನೆ. ಇಲ್ಲಪ್ಪ, ಪೂರ್ತಿ ಜಿಲ್ಲೆಯಲ್ಲೆಲ್ಲ ನೀನು JDS ಅಂತ ಪ್ರೂವ್ ಔಟ್ ಇದೆ, ಅದಕ್ಕೆ ನೀನು ಒಪ್ತಾ ಇಲ್ಲ ಯಾರು ಮೇಲ್ಗಡೆಯವರು. ಅದಕ್ಕೆ ಇದನ್ನ ಇಲ್ಲಿ ಅವನ್ ಚೌಕಾಸಿ ಮಾಡ್ತಾ ಇರೋವಂಥದ್ದು. ಅವನು ಅಧಿಕಾರಿ ಹೇಳ್ತಾನೆ ಕೊನೆಯಲ್ಲಿ, ನೋಡಪ್ಪ ಏನ್ ಮಾಡ್ತಾನೆ, ಇದು ಇನ್ನೊಂದು, ಅದನ್ನ ಆಮೇಲೆ ಹೇಳೋಣ ಅಂತಿದ್ದೆ, ಇವಾಗ ಹೇಳ್ಬಿಡ್ತೀನಿ. ಇವನೇನು ಮಾಡ್ತಾನೆ, ಅದನ್ನೆಲ್ಲ ಅವನ ಆಫೀಸಿಗೆ ಹೋಗಿ ರೆಕಾರ್ಡ್ ಮಾಡ್ಬಿಡ್ತಾನೆ ಪೂರ್ತಿ. ಅಲ್ಲಿ ಹೋಗಿ ಮಾತಾಡ್ಬೇಕಾದ್ರೆ ಎಲ್ಲ ಪೂರ್ತಿ ರೆಕಾರ್ಡ್ ಮಾಡ್ಬಿಡ್ತಾನೆ. ಒಂದು ರೆಕಾರ್ಡ್ ಮಾಡಿ ಅವ್ನಿಗೆ ತೋರಿಸ್ತಾನೆ, ನೋಡಿ ನಿಂದೆಲ್ಲ ರೆಕಾರ್ಡ್ ಮಾಡ್ಬಿಟ್ಟಿದ್ದೀನಿ, ಬಾಯಿ ಮುಚ್ಕೊಂಡು ಮಾಡ್ಕೊಡು, ಇಲ್ಲ ಅಂದ್ರೆ ನಿನ್ನ ಹಿಡ್ಕೊಟ್ಬಿಡ್ತೀನಿ ಅಂತ ಹೋಗ್ತಾನೆ. ಅವಾಗ ಈ ನಾಟಕ ಎಲ್ಲ ಶುರು ಆಗ್ತತೆ. ಅವಾಗ ಅವನೇನ್ ಮಾಡ್ತಾನೆ, ಅಣ್ಣ ನಾನು ಒಳ್ಳೇನೋ, ನಂದು ಏನ್ ರೆಕಾರ್ಡ್ ಮಾಡಿದ್ಯೋ ಕೊಟ್ಬಿಡು, ನೀನು ಹೇಳಿದ ಕೆಲಸ ಎಲ್ಲ ನಾನೇ ಮಾಡ್ಕೊಡ್ತೀನಿ ಅಂತ. ಆಯ್ತು ಮಾಡ್ಕೊಡು ಅಂತಾನೆ. ಇಲ್ಲ, ಒಂದು ಕೆಲಸ ಮಾಡು, ನೀನು ಯಾವ ಜಾತಿ ಅಣ್ಣ? ಕಿತ್ಕೊಂಡಿರೋದು ಅಶೋಕಣ್ಣ, ಕಿತ್ಕೊಂಡಿರೋದು ಅವನ್ನ 3-4 ಜನ ಸೇರಿಸಿರುವಂತ BDF ಕಿತ್ಕೊಂಡಿರೋದು. ವಿಡಿಯೋನ ಆಡಿಯೋ ಇಟ್ಕೊಂಡಿದ್ದಾನೆ, ವಿಡಿಯೋನ ಬೈ ಫೋರ್ಸ್ ಕಿತ್ಕೊಂಡಿರೋದು. 2 ಮಾಡಿದ್ದಾನೆ, ವಿಡಿಯೋ ಒಂದು ಆಡಿಯೋ ಒಂದು. ವಿಡಿಯೋನ್ ಕಿತ್ಕೊಂಡ್ಬಿಟ್ಟಿದ್ದಾರೆ, ಆಡಿಯೋ ಇವ್ರ ಹತ್ರ ಸಿಕ್ಕಾಕೊಂಬಿಟ್ಟೈತಿ. ಈಗ ಸಿಕ್ಕಾಕೊಂಡು ಆಟ. ಅದಕ್ಕೆ ಅವನು ಕೊಡು 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 ಇದೆಲ್ಲ ಐತೆ. ನಿಮ್ ಓದು ಅಂದ್ರೆ ಬಹಳ ಜಾಸ್ತಿ ಐತೆ ಓದಕ್ಕೆ. ಓದ್ತೀನಿ, ಒಂದು 2 ಲೈನ್ ಓದ್ತೀನಿ. ಅದರಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನು ಅಂದ್ರೆ, ಅದು ಅದ್ರಲ್ಲಿ ಹೇಳ್ತಾನೆ, ನಾಗಶಯನ ಅಂತ. ಆಯ್ತು, ಕ್ಯಾಮ್ರಾ ಕೊಟ್ರೆ ನಿಂದು ಏನಾದರೂ ಮಾಡಿ, ಇಲ್ಲ ಅಂದ್ರೆ ನಾನು ಏನು ಮಾಡಲ್ಲ, ಅದೇನು ಮಾಡ್ಕೊಂತೀಯ ಮಾಡ್ಕೊ ಅಂತ ಹೇಳ್ತಾನೆ ಅಧಿಕಾರಿ. ರೆಕಾರ್ಡ್ ಮಾಡಿರೋದು ಕೊಡು ಅಂತ ಅವನು ಹೇಳಿರೋದೆ. ಇದು ನಿಂದು ಏನಿದೆಯೋ ನಾನು ಮಾಡ್ಕೊಡ್ತೀನಿ, ಮಾಡಿಕೊಡೋ ಜವಾಬ್ದಾರಿ ನಂದು ನೋಡಪ್ಪ. ಎಲ್ಲೂ ಇದನ್ನು ಡಿಸ್ಕ್ಲೋಸ್ ಮಾಡಬೇಡ, ಯಾರಿಗೂ ಹೇಳ್ಬೇಡ, ಯಾವ ಲೈಸೆನ್ಸು ಡಿಸ್ಕ್ಲೋಸ್ ಮಾಡಬೇಡ, ಏನು ಬೇಕೋ ನಾನು ಮಾಡ್ಕೊಡ್ತೀನಿ ಅಂತಾನೆ. ನಾಗಶಯನ, ನೋಡು ಸುಂದರು, ನಾನು ನಿನಗೆ ಈಗ ಏನು ಕೆಲಸ ಆಗಬೇಕು, ನಾನು ಚೆಲುವಪ್ಪಾಜಿ ಗೌಡ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಕೆಲಸ ಮಾಡಿಕೊಡೋ ಜವಾಬ್ದಾರಿ ನಂದು. ನಾನು ಏನು ಜಾಣ್ಮೆ ಉಪಯೋಗಿಸ್ತೀನಿ, ಏನು ತಲೆ ಉಪಯೋಗಿಸ್ತೀನಿ, ಯಾವ ರೀತಿ ಮಾಡಬೇಕು ಅಂತ ನನಗೆ ಗೊತ್ತಿದೆ, ನಾನು ಮಾಡ್ತೀನಿ. ನೀನು ನನ್ನ ಮೇಲೆ ನಂಬಿಕೆ ಇಡು, 100% ಅದನ್ನು ಕೊಟ್ಟು ಬಿಡು, ಆ ಆಡಿಯೋನ ಕೊಟ್ಟು ಬಿಡು, ಹೋಗು. ಇಲ್ಲ ಅಂದರೆ ನಿನ್ನ ಕೆಲಸ ಆಗೋದು ಇಲ್ಲ ಮಾತ್ರ. ಭಾಳ ಕಷ್ಟ, ಗೊತ್ತಾಯ್ತಾ? ನೀನು ಸುಮ್ಮನೆ ನೀನಾಗಿದ್ದು ನೀನೇ ಈ ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳ್ತಾನೆ. ಗಲಾಟೆ ಮಾಡಬೇಡ, ಬಾ ಇಲ್ಲಿ, ನೀನು ನನ್ನ ತಮ್ಮನ ಥರ, ಅದನ್ನು ಕೊಟ್ಬಿಡು ಕ್ಯಾಸೆಟನ್ನು ಅಂತ ಹೇಳ್ತಾ ಇದ್ದಾನೆ. ಅದು ಬಿಟ್ಟು ಕೊನೆಗೆ ಅರ್ಜಿದಾರ, ಸರ್ ನಿಜವಾಗೂ ನಮ್ಮಿಂದ ಏನು ಅಂತ ಆದರೆ, ಯಾವುದಾದ್ರೂ ಏನಾದರೂ ಇದ್ರೆ ಮಾಡಿಕೊಡಿ ಅಂತಾರೆ. ನಾಗಶಯನ ಅಧಿಕಾರಿ, ಆಯ್ತಪ್ಪ ನೀನು ಮಾಡಲ್ಲ, ಕೊಡು, ಅದನ್ನು ಕೊಟ್ಟು ಬಿಡು, ಬಿಟ್ಟು ಹೋಗು. ನಾನು ಹೇಳ್ತಾ ಇದ್ದೀನಿ, ಯು ಆರ್ ಲೈಕ್ ಮೈ ಬ್ರದರ್, ಆಯ್ತಾ? ವಿಶ್ವಾಸ ಇಡು, ವಿಶ್ವಾಸ ಇಡ್ಬೇಕು ಕಣೋ ಅಧಿಕಾರಿಗಳ ಮೇಲೆ. ನಿನ್ನ ಕೆಲಸ ಆಗಿಲ್ಲ ಅಂತ ದಿವಸಕ್ಕೆ ಗಾಂಧೀಜಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ. ಗಾಂಧೀಜಿ ತಂದ್ಬಿಟ್ಟು ಅವರು ಬೇಡ ಅಂತಾರೆ. ಅಶೋಕಣ್ಣ, ಇದು ಯಾವ್ದೋ ಹೊಸ ಡೈಲಾಗ್, ಗಾಂಧೀಜಿ ಎಲ್ಲಾರು. ಅವನು ಅಧಿಕಾರಿ, ನೀನು ಮಾಡಲ್ಲ, ಕೊಡು, ಅದನ್ನು ಕೊಟ್ಬಿಡು, ಬಿಟ್ಟು ಹೋಗು. ನಾನು ಹೇಳ್ತಾ ಇದ್ದೀನಿ, ಯು ಆರ್ ಲೈಕ್ ಮೈ ಬ್ರದರ್, ಆಯ್ತಾ? ವಿಶ್ವಾಸ ಇಡು, ವಿಶ್ವಾಸ ಇಡು ಕಣೋ, ಅಧಿಕಾರಿಗಳ ಮೇಲೆ ವಿಶ್ವಾಸ ಇಡು. ನಿನ್ನ ಕೆಲಸ ಆಗಿಲ್ಲ ಅಂತ ದಿವಸಕ್ಕೆ ಗಾಂಧೀಜಿ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇದ್ದೀನಿ. ನಾನು ಒಂದು ನಂಬಿಕೆ, ವಿಶ್ವಾಸಕ್ಕೋಸ್ಕರ ಕೆಲಸ ಮಾಡೋ ಜನ. ಸರ್ಕಾರಕ್ಕೆ ಮಾನ ಈ ತಕ್ಷಣ ರಾಜೀನಾಮೆ ಕೊಟ್ಟು ಹೋಗ್ಬೇಕು ಸಚಿವರು. ಚರ್ಚೆನೇ ಅವಶ್ಯಕತೆನೇ ಇಲ್ಲ ಇದಕ್ಕೆ.
ಅಲ್ಲ ಸರ್, ಯಾರೇ ಈ ಹಗರಣದಲ್ಲಿ ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟ್ ಹೋಗಿದೆ ಅನ್ನೋದನ್ನ ಮಂತ್ರಿಗಳು ಬಹಿರಂಗ ಮಾಡಿ ರಾಜೀನಾಮೆ ಬಿಸಾಕಿ ಹೋಗ್ಬೇಕು. ಅದು ಬಿಟ್ಟು ಡಿಸ್ಕಷನ್ ಮಾಡ್ಬೇಕು ಅಗತ್ಯ ಇಲ್ಲ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ಮಾನ ಮರ್ಯಾದೆ ಇದೆ ಸರ್ಕಾರಕ್ಕೆ. ಇಷ್ಟೆಲ್ಲ ದಾಖಲೆಗಳನ್ನು ಕೊಟ್ಟುಕೊಂಡು ಸಚಿವರು ಮೌನವಾಗಿ ಕುಳಿತುಕೊಂಡು ಕೇಳ್ತಾ ಇದ್ದಾರೆ. ಇಡೀ ಇದನ್ನ ಮೌನವಾಗಿ ಕೇಳಿದ್ರೆ